ಹಾಯ್ ಎಲ್ಲರಿಗೂ. ಮೊದಲನೆಯದಾಗಿ ನನ್ನ ಫಸ್ಟ್ ವ್ಲಾಗಿಗೆ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ನನ್ನ ನೆಕ್ಸ್ಟ್ ವ್ಲಾಗನ್ನು ಶುರು ಮಾಡ್ತಿದ್ದೀನಿ. ಸೊ ಬನ್ನಿ ಹೊರಡೋಣ. ಎಲ್ಲಿ ಹೊರಡೋದು ಅಂತೀರಾ? ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಒಂದು ಶಿವ ದೇವಸ್ಥಾನವನ್ನು ಪರಿಚಯಿಸ್ತಿದ್ದೀನಿ. ರುದ್ರಗಿರಿ ಮೃತ್ಯುಂಜಯ ದೇವಸ್ಥಾನ. ಇದು ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತಣ್ಣೀರುಪಂತ ಗ್ರಾಮದಲ್ಲಿ. ಇತ್ತೀಚೆಗೆ ಅಂದರೆ ಮಾರ್ಚ್ 13-14 ಇಲ್ಲಿನ ವಾರ್ಷಿಕ ಜಾತ್ರೆ ನಡೆದಿತ್ತು. ಜಾತ್ರಾ ಪ್ರಯುಕ್ತ ನಡೆದ ಶ್ರೀ ದೇವರ ದರ್ಶನ ಬಲಿ ಉತ್ಸವ ನೋಡೋದಕ್ಕೆ ನಾವು ಕೂಡ ಹೋಗಿದ್ವಿ. ನಾವು ತಲುಪ್ತಾ ಅದಾಗಲೇ ದರ್ಶನ ಬಲಿ ಶುರುವಾಗಿತ್ತು. ಶ್ರೀ ಮೃತ್ಯುಂಜಯ ದೇವರ ಉತ್ಸವವನ್ನು ಕಣ್ತುಂಬಿಕೊಳ್ಳಲು ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದರು. ಶಿವನಾಮವಿರುವ ಮೃತ್ಯುಂಜಯ ದೇವಸ್ಥಾನ ಬಹಳ ವಿರಳವಾಗಿದೆ ಅಂತಾರೆ. ಕೊಡಗಿನಲ್ಲಿ ಒಂದು ಪ್ರಸಿದ್ಧ ದೇವಸ್ಥಾನ ಇದೆ. ಅದು ಬಿಟ್ಟರೆ ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ತಾಲೂಕಿನ ನನಿಮುಗರು ಗ್ರಾಮದಲ್ಲಿ ಒಂದು ಮೃತ್ಯುಂಜಯ ದೇವಸ್ಥಾನ ಇದೆ. ಸೊ ಹಾಗಾಗಿ ಬಹುಶಃ ಇದು ದಕ್ಷಿಣ ಕನ್ನಡದಲ್ಲಿ 2ನೆಯ ಮೃತ್ಯುಂಜಯ ದೇವಸ್ಥಾನ ಅನ್ನಬಹುದು. ಭಕ್ತಾದಿಗಳು ಶ್ರೀದೇವರಿಗೆ ಭಜನೆ ಹೇಳುವ ಮೂಲಕ ದರ್ಶನ ಬಲಿಯ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿದ್ದರು. ಇಲ್ಲಿ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ನಿತ್ಯ ಪೂಜೆ ನಡೆಯುತ್ತದೆ. ಗೊತ್ತೇ ಇರುವ ಹಾಗೆ ಎಲ್ಲ ಶಿವ ದೇವಾಲಯಗಳಂತೆ ಇಲ್ಲೂ ಶಿವನಿಗೆ ಪ್ರಿಯವಾದ ರುದ್ರಾಭಿಷೇಕ ವಿಶೇಷವೇ. ಪ್ರತಿ ಸೋಮವಾರ ಸಂಜೆ ಭಜನಾ ಸೇವೆ ನಡೆಯುತ್ತದೆ. ಇದು ಅಲ್ಲದೆ ಪ್ರತಿ ತಿಂಗಳ ಹುಣ್ಣಿಮೆಯ ದಿನ ಬೆಳಿಗ್ಗೆ ಗಣಪತಿ ಹೋಮ, ಮಧ್ಯಾಹ್ನ ಹಾಲು ಪಾಯಸ ನೈವೇದ್ಯ, ರಾತ್ರಿ ರಂಗಪೂಜೆ, ದುರ್ಗಾ ನಮಸ್ಕಾರ ಪೂಜೆ, ಅನ್ನ ಸಂತರ್ಪಣೆ ಹಾಗೂ ಭಜನಾ ಸೇವೆ ನಡೆಯುತ್ತದೆ. ಇದರ ಹೊರತಾಗಿ ವಾರ್ಷಿಕ ಎಂದು ನೋಡಿದಾಗ ಶಿವರಾತ್ರಿ ಜಾಗರಣೆಯ ಅಂಗವಾಗಿ ಪೂಜೆ ಮತ್ತು ತಾಳಮದ್ದಳೆ ಸೇವೆ, ವರಮಹಾಲಕ್ಷ್ಮಿ ಪೂಜೆ, ನಾಗರ ಪಂಚಮಿ, ರಕ್ಷಾಬಂಧನ, ಜನ್ಮಾಷ್ಟಮಿ, ಧನುರ್ಮಾಸದಲ್ಲಿ ಪ್ರತಿ ಮುಂಜಾನೆ ಧನು ಪೂಜೆ ಹಾಗೂ ಇನ್ನೂ ಇತರ ವಿಶೇಷ ದಿನಗಳನ್ನು ಕೂಡ ಆಚರಿಸಲಾಗುತ್ತದೆ. ಇಲ್ಲಿ ಮುಖ್ಯ ದೇವರು ಮೃತ್ಯುಂಜಯನ ಜೊತೆಗೆ ಗಣಪತಿ ಗುಡಿ, ಸೀತಾರಾಮ ಗುಡಿ, ವನದುರ್ಗಾ ದೇವಿ ಗುಡಿ ಹಾಗೂ ಗುರುವಂದನೆ ಮಾಡಲು ಗುರು ಸನ್ನಿಧಿ ಕೂಡ ಇವೆ. ತುಂಬ ವಿಶಾಲವಾದ ಪ್ರಶಾಂತವಾದ ವಾತಾವರಣ, ಜೊತೆಗೆ ಹಾಯಾಗಿ ಬೀಸೋ ಗಾಳಿ, ಇಕ್ಕಟ್ಟು ಅನಿಸೋದಿಲ್ಲ.
ದೇವಸ್ಥಾನದ ಬಲಭಾಗದಲ್ಲಿ ದೊಡ್ಡದಾದ ಅನ್ನಛತ್ರ ಇದೆ. ಹಾಗೆ ಎಡಭಾಗದಲ್ಲಿ ನಾಗದೇವರ ಕಟ್ಟೆ ಮತ್ತು ದೈವಗಳ ಸ್ಥಾನ ಇದೆ. ನಾಗಾರಾಧನೆಯ ಜೊತೆ ಶುರುವಾಗುವ ಶ್ರೀದೇವರ 2 ದಿನದ ವಾರ್ಷಿಕ ಜಾತ್ರೆ ದರ್ಶನ ಬಳಿಕ ರಾತ್ರಿ ದೈವಗಳ ನೇಮೋತ್ಸವ ನಡೆದ ನಂತರ ಸಂಪನ್ನಗೊಳ್ಳುತ್ತದೆ. ಸೊ ಹೇಗಿತ್ತು ನಮ್ಮ ರುದ್ರಗಿರಿ ಮೃತ್ಯುಂಜಯನ ದರ್ಶನ ಬಲಿ ಉತ್ಸವ? ಚೆನ್ನಾಗಿತ್ತಲ್ವಾ? ಸಾಧ್ಯವಾದರೆ ಒಮ್ಮೆ ಭೇಟಿ ನೀಡಿ. ಈ ದೇವಸ್ಥಾನದಲ್ಲಿ ಜರುಗುವ ಪೂಜಾ ವಿವರಗಳು ಹಾಗೂ ವಿಶೇಷ ಸೇವೆಗಳ ವಿವರ ಹೀಗಿವೆ. ಹಾಗಾದರೆ ಹೋಗಿ ಬರೋದಾ? ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.